ಪದ್ಮನಾಭ ಇವನ ಪೃಥ್ವಿನ ಬಿಡಿಸ್ಕೊಂಡು ಹೋಗಿದ್ದು. ಎಲ್ಲ ಮರ್ತು ಸುಮ್ಮನಾಗಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನು ಇಷ್ಟೆಲ್ಲ ಮಾಡಿದಾನೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಸಾಲಿಗ್ರಾಮದ ಮನೆತನ ಕಾಪಾಡಬೇಕು ಅಂತ ನಿಂತ ಬಂಟ ಇವನು. ಆದ್ರೆ ಇವನ್ ಹೇಗಿಲ್ಲಿ ಎಲ್ಲ ಮರ್ತು ಒಂದು ಮೂಲೆಯಲ್ಲಿ ಬದುಕ್ತಿರ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನಿಗಿನ್ನೂ ಸಾಲಿಗ್ರಾಮದ ಮನೆ ಮೇಲಿರೋ ಭಕ್ತಿ ಬಿಟ್ಟಿಲ್ಲ. ಈ ಪದ್ಮನಾಭ ಇದ್ರಲ್ಲೆಲ್ಲ ಇದಾನೆ ಅಂದ್ರೆ ನನಗೆ ಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಈ ಪದ್ಮನಾಭ ಸಾಮಾನ್ಯದವನೇ ಅಲ್ಲ. ನೀನ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ತಲೆ ತಕ್ಕ ಕೆಲಸ ಮಾಡಿ ಮುಖ ಮುಚ್ಕೋತೀಯಾ? ನೀನೇನು ನಿನ್ನ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ವರ್ಷ ಕಾಯ್ದಿದ್ದೆ ನಿನಗೆ ಅಂತ್ಯ ಆಡಬೇಕು ಅಂತ. ಇನ್ನು ಮುಂದೆ ನೀನು ಅನ್ಕೊಂಡಿದ್ದು ಯಾವುದು ನಡೆಯಲ್ಲ. ನಿನ್ನ ಸಾವು ಆದಷ್ಟು ಬೇಗ ನಿನ್ನ ಕಣ್ಣೆದುರಿಗೆ ಬಂದು ನಿಂತ್ಕೊಳ್ಳುತ್ತೆ. ಹೋಯ್ತು ಅವರು.